ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಚಂದನ್ ಶೆಟ್ಟಿಗೆ ಇದೊಂದು ಅಗ್ನಿ ಪರೀಕ್ಷೆ ಆಗಿದೆ ಅಂತೇಳಿ ನಮ್ಮ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ನೋಡ್ಕೊಬೋಣ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ಬೋರ್ಡಲ್ಲಿ ಚಂದು ಇನ್ನ ಖಾತೆ ಓಪನ್ ಆಗಿಲ್ಲ. ಮೇನ್ ಪಾಯಿಂಟ್, ನನ್ನ ಹೆಸರಿನ ಎದುರುಗಡೆ ಆ 0 ಕಾನ್ಸೆಪ್ಟ್ ಇಷ್ಟ ಇಲ್ಲ. ಯಾರು ಇಷ್ಟ ಇಲ್ಲ? balloons ಈ ಬ್ಯಾಸ್ಕೆಟ್ ಅಲ್ಲಿ ಹಾಕ್ಬೇಕಾಗಿರುತ್ತೆ. ವಿನಯಗೌಡ ಈಗಾಗಲೇ ಒಂದು ಬೆಲೂನ್ ಹಾಕಿದ್ದಾರೆ. ಅಯ್ಯೋ ಶಾಸ್ತ್ರಿ ಕೆಳಗೆ ಬರೋರ್ಗು ಕಾಯ್ರಿ. ಜಸ್ಟ್ ಆಗಿ ಪರೀಕ್ಷೆ ಇಂದು ರಾತ್ರಿ 9:30ಕ್ಕೆ ಟಿವಿಗೂ ಮೊದಲೇ ನೋಡಿ ಜಿಯೋ ಹಾಟ್ಸ್ಟಾರ್ ನಲ್ಲಿ. ಗೈಸ್ ಪ್ರೋಮೋ ನೋಡಿದ್ರಲ್ಲ, ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಆ ಫ್ರಸ್ಟ್ರೇಷನ್ ಚಂದನ್ ಶೆಟ್ಟಿ ಅವ್ರದ್ದು. ಏನಕ್ಕಪ್ಪ ಅಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಇವಾಗ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 4 ಟೀಮ್ ಇದೆ. ಅದರಲ್ಲಿ ಸಂಗೀತ ಅವ್ರ ಟೀಮು 200 ಪಾಯಿಂಟ್ ತೊಗೊಂಡಿದೆ. ಟೀಮ್ ಶ್ರುತಿ ಅವ್ರದ್ದು ಕೂಡ 200 ಪಾಯಿಂಟು, ವಿನಯ್ ಅವ್ರದ್ದು 100 ಪಾಯಿಂಟ್ ಆಗಿದೆ. ಬಟ್ ಟೀಮ್ ಚಂದನ್ ಅವ್ರದ್ದು ಏನಿದೆ ಇಲ್ಲಿ 0 ಇರುವಂಥದ್ದು. ಯಾರಿಗೆ ಆದರೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿ ಆಗುತ್ತೆ. ಅವ್ರ ಟೀಮ್ ಕಡೆಯಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಿಲ್ಲ ಅಂದರೆ ಇದು ಖಂಡಿತವಾಗ್ಲೂ ಇವರ ಫ್ರಸ್ಟ್ರೇಷನ್ ಇದೆ, ಅರ್ಥ ಇದೆ ಅಂತ ಕೂಡ ಅನಿಸುತ್ತೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ವಿಷಯ ನಾನು ನೋಡಿದ್ದು, ನೆನ್ನೆ ಎಪಿಸೋಡಿಗೆ ಆಲ್ರೆಡಿ ನಮ್ಮ ಜಿಯೋ ಹಾಟ್ಸ್ಟಾರಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ, ನೋಡಿ ಕ್ಲಾರಿಟಿ ಸಿಗುತ್ತೆ. ಇವಾಗ ನೀವು ನೋಡ್ತಿರ್ಬೋದು, ಇಲ್ಲಿ ನೋಡಿ ಒಂದು ಟೀಮ್ ಅಂದರೆ ನಮ್ಮ ವಿನಯ್ ಟೀಮ್ ಏನಿದೆ ಅವ್ರ ಟೀಮಿಂದ ನಮ್ಮ ಮಂಡ್ಯದ ಹುಡುಗಿ ಲಕ್ಷ್ಮಿ ಅವರು ಜೊತೆಗೆ ರತ್ನಮ್ಮ ಇವರಿಬ್ಬರು ಕೂಡ ಆಡ್ತಿರೋಂಥದ್ದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಇದಾದಮೇಲೆ ನಮ್ಮ ಚಂದನ್ ಶೆಟ್ಟಿ ಅವರ ಟೀಮ್ ಕಡೆಯಿಂದ ನಮ್ಮ ಶಾಸ್ತ್ರಿ ಅವರು ಮತ್ತು ನಮ್ಮ ಅನನ್ಯ ರಾವ್ ಇವರಿಬ್ಬರು ಕೂಡ ಆಡ್ತಾ ಇದ್ದಾರೆ. ಸೊ ಇಬ್ಬಿಬ್ರು ಬಂದು ಗೇಮ್ ಆಡುವಂಥದ್ದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಎಪಿಸೋಡು ಇಂಟ್ರೆಸ್ಟಿಂಗಾಗಿ ಮಾಡ್ತಾ ಇದ್ದಾರೆ, ಇವಾಗ ಗೇಮ್ಗಳು ಹೋಗ್ತಾಯಿದೆ ಚೆನ್ನಾಗಿ. ಆ್ಯಂಡ್ ಇಲ್ಲಿ ಒಂದು ಏನಪ್ಪ ಮೇನ್ ಟಾಸ್ಕ್ ಅಂದರೆ ಆ ಬಲೂನ್ಗಳಿದೆಯಲ್ಲ, ಸೊ ಟೋಟಲ್ 8 ಬಲೂನ್ಗಳಿರುತ್ತೆ. ಅಲ್ಲಿ ಎಂಟ್ರಿ ಫಸ್ಟ್ ನಿಂತ್ಕೋತಾರೆ, ಅಲ್ಲಿಂದ ಕಾಲಿನೇ ಕಂಟ್ರೋಲ್ ಬ್ಯಾಲೆನ್ಸ್ ಮಾಡ್ತಾ ಬರಬೇಕು, ಕೈ ಮುಟ್ಟಂಗಿಲ್ಲ, ಓಕೆನಾ. ಸೊ ಕಾಲಿಂದ ಹಿಂಗೆ ಮೇಡ್ ಮಾಡ್ಕೊಂಡ್ಬಂದು ಅಲ್ಲೇನು ಬಾಕ್ಸ್ ಇದೆ ಅದರೊಳಗೆ ತಂದು ಇಡಬೇಕಾಗುತ್ತೆ. ಇದು ಮೇನ್ ಸಿಂಪಲ್ ಇರೋಂಥ ಟಾಸ್ಕ್, ಓಕೆನಾ. ಟಾಸ್ಕ್ ನೋಡೋದಕ್ಕೆ ಸ್ವಲ್ಪ ಸಿಂಪಲ್ ಅಂತ ಅನ್ಸಿದ್ರು ಕೂಡ ಖಂಡಿತವಾಗ್ಲೂ ಕಷ್ಟ ಇರುತ್ತೆ, ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಆ್ಯಂಡ್ ಅದರಲ್ಲಿ ಲಕ್ಷ್ಮಿಯವರು ಆಲ್ರೆಡಿ ಒಂದು ಹಾಕಿರೋದು ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ನಿಜವಾಗ್ಲೂ ಮಾತಲ್ಲೂ ಚೆಂದ, ಜೊತೆಗೆ ಮೇಯ್ನಾಗಿ ಗೇಮಲ್ಲಿ ಕೂಡ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಲಕ್ಷ್ಮಿಯವರು, ಒಳ್ಳೆಯದಾಗಲಿ. ಆ್ಯಂಡ್ ಇದಾದಮೇಲೆ ರತ್ನಮ್ ಅವರು ಸ್ವಲ್ಪ ಕಷ್ಟಪಟ್ಟಿರೋದು ಗೊತ್ತಾಗ್ತಿದೆ. ಆ್ಯಂಡ್ ಎಪಿಸೋಡ್ ನೋಡ್ಕೊಂಡು ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಈ ಕಡೆ ಅನನ್ಯವರು ಸ್ವಲ್ಪ ಕಷ್ಟಪಟ್ಟರು ಕೂಡ ಅವರು ಕೂಡ ಹಾಕಿದ್ದಾರೆ, ಅದು ನಿಮಗೆ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ಬಾಲ್ ಬಿದ್ದಿದೆ ಆಲ್ರೆಡಿ. ಅದಾದಮೇಲೆ ನೆಕ್ಸ್ಟ್ ಬಾಲ್ ತಗೊಬಂದಂಥ ನಮ್ಮ ಕಿರಣ್ ಶಾಸ್ತ್ರಿ ಅವರು ಏನಿದ್ದಾರೆ ಅವರು ಸಿಕ್ಕಾಪಟ್ಟೆ ಕಷ್ಟಪಡ್ತಿರೋದು ನಮಗೆ ಎದ್ದು ಕಾಣಿಸಿರುವಂಥದ್ದು. ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಎಡವಟ್ಟು ಆಗ್ತಿದೆ ಅವ್ರ ಕಡೆಯಿಂದ. ಇದೇ ಮೇನ್ ಕಾರಣ ಆಗಿದೆ ನಮ್ಮ ಚಂದನ್ ಶೆಟ್ಟಿ ಅವ್ರಿಗೆ ಅಷ್ಟು ಕೋಪ ಬರೋದಕ್ಕೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಮ್ಮ ಕುಮಾರಿ ಅವರು ಕಾಣಿಸ್ಕೋತಾ ಇಲ್ಲ, ಏನಾಗಿದೆ ಏನು ಕತೆ ಗೊತ್ತಿಲ್ಲ. ಎಪಿಸೋಡ್ ಇರಲಿಲ್ಲ, ಎಪಿಸೋಡ್ ನೋಡಿರೋ ಗೊತ್ತಾಗುತ್ತೆ. ಇವತ್ತಿನ ಎಪಿಸೋಡಿನ ಅಪ್ಡೇಟ್ ಸಿಗುತ್ತೆ, ಏನು ಕತೆ ನೋಡಬೇಕು, ಹುಷಾರಿಲ್ವಾ ಏನು ಕತೆ ಅಂತ ಅಪ್ಡೇಟ್ ಏನೋ ಸಿಕ್ಕರೆ ಅಪ್ಡೇಟ್ ಮಾಡ್ತೀನಿ. ಸೊ ತುಂಬ ಜನ ಕುಮಾರಿ ಅಂತ ಕಮೆಂಟ್ ಸೆಕ್ಷನ್ ಕೂಡ ಆಗ್ತಿರ್ತೀರ, ಅವ್ರ ಎಪಿಸೋಡ್ ಕಾಣಿಸ್ತಾ ಇಲ್ಲ, ನೋಡೋಣ ಏನಾಗಿದೆ ಏನು ಕತೆ ಅಂತ. ಆ್ಯಂಡ್ ಇವರು ಇವಾಗ ಟೀಮ್ ಮಾಡಿಕೊಂಡು ಇವಾಗ ಇರೋ ಅಷ್ಟೇ ಜನ ಟೀಮಲ್ಲಿ ಆಡ್ತಿರುವಂಥದ್ದು. ಚಂದನ್ ಶೆಟ್ಟಿ ಅವರ ಟೀಮಲ್ಲಿ ಹೇಮಲತ್ ಅವರು ಹೋದರು, ಅದಾದಮೇಲೆ ಇವಾಗ ಕುಮಾರಿಯವರು ಕಾಣಿಸ್ಕೋತಿಲ್ಲ. ಇವಾಗ ಇರೋದ್ರಲ್ಲಿ ಹಿಂಗೆ ಆಡ್ತಾ ಇದ್ದಾರೆ, ಏನಾಗುತ್ತೆ ನೋಡಬೇಕು. ಆ್ಯಂಡ್ ಇಲ್ಲಿ ಟೀಮ್ ಸಂಗೀತ ಮತ್ತು ಶ್ರುತಿ ಮ್ಯಾಮ್ ಈ 2 ಟೀಮ್ ಕೂಡ ಸಕ್ಕತ್ತಾಗಿ ಆಡಿ ಪಾಯಿಂಟ್ಗಳು ತೊಗೊಂಡಿದ್ದಾರೆ. ಟೀಮ್ ವಿನಯ್ ಅವರು ಕೂಡ ಇಲ್ಲಿ ಗೆಲ್ಲುವಂಥ ಚಾನ್ಸ್ಗಳು ಜಾಸ್ತಿ ಇದೆ. ಆ್ಯಂಡ್ ಇವಾಗ ನಮ್ಮ ರತ್ನಮ್ ಅವ್ರಿಗೂ ಕೂಡ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು, ಯಾಕಂದರೆ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಯೋಗ ಪ್ರಾಕ್ಟೀಸ್ ಇರೋದ್ರಿಂದ ಅವರು ಆ್ಯಕ್ಷನ್ಗಳು ರಿಯಾಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ, ಓಕೆನಾ. ಬಟ್ ಅವ್ರು ಏನಾದ್ರು ಇವಾಗ ಒಂದು ಆಟದಲ್ಲಿ ಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗೇನು ಅವ್ರಿಗೆ ತುಂಬ ನೆಗೆಟಿವ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ನೋಡೋಣ ಯಾವ ರೀತಿ ಆಟ ಆಡ್ತಾರೆ ಏನು ಕತೆ ಅಂತ ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಪಾಪ ಚಂದನ್ ಶೆಟ್ಟಿ ಅವ್ರು ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ, ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ನೀವು ಕಮೆಂಟ್ ಸೆಕ್ಷನ್ಗಳು ನೋಡ್ರು ಕೂಡ ಗೊತ್ತಾಗುತ್ತೆ. ನಮ್ಮ ಇಡೀ ಒಂದು ಜಡ್ಜಸ್ಗಳಲ್ಲಿ ಇವ್ರ ಬಗ್ಗೆನೇ ಸ್ವಲ್ಪ ಎಲ್ಲರೂ ಕೂಡ ಸಾಫ್ಟ್ ಕಾರ್ನರ್ ಅಂತ ಇರೋದು, ಸ್ವಲ್ಪ ತಾಳ್ಮೆಯಿಂದ ಜಾಸ್ತಿ ರಿಯಾಕ್ಟ್ ಮಾಡಲ್ಲ, ಸಿಂಪಲಾಗಿದ್ದಾರೆ ಆಗಿ ಅನ್ನೋ ರೀತಿ. ಅವರು ಕೂಡ ಇಷ್ಟು ಫ್ರಸ್ಟ್ರೇಷನಲ್ಲಿ ತೋರಿಸ್ತಿದ್ದಾರೆ ಅಂದರೆ ಅದಕ್ಕೆ ಅರ್ಥ ಇಲ್ಲಿ ನಮ್ಮ ಟೀಮ್ ಮಾಡ್ಕೊಂಡಿರೋ ಅವರ ಟೀಮಲ್ಲಿ ಏನಿದ್ದಾರೆ, ಒಂದು ಆಟಗಾರರು ಏನಿದ್ದಾರೆ ಕಾಮನ್ ಪೀಪಲ್ಗಳು, ಅವರು ಚೆನ್ನಾಗಿ ಆಟ ಆಡ್ತಾ ಇಲ್ಲ, ಒಂದು ರಿಸಲ್ಟ್ ಬರ್ತಾ ಇಲ್ಲ, ತಪ್ಪು ಮಾಡ್ತಾರೆ ಅಂತ ಅಷ್ಟೇ. ನೋಡುವ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.